ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಸೆಂಟ್ರಲ್ ಬಜೆಟ್ ಮಂಡನೆ ಆಗಿದೆ. ಜನಸಾಮಾನ್ಯರಿಂದ ಅಭಿಪ್ರಾಯವನ್ನು ಪಡ್ಕೊಳ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಇವತ್ತಿನ ಸೆಂಟ್ರಲ್ ಬಜೆಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಒಳ್ಳೆ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ? ಕೆಲವೊಂದು ಪಾಯಿಂಟ್ಸ್ ಓಕೆ ಥರ ಇದೆ, ಕೆಲವರಿಗೆ ಹೆಲ್ಪ್ ಆಗುತ್ತೆ. ಬಟ್ ಕೆಲವೊಂದು ಪಾಯಿಂಟ್ಸ್ ತೊಗೊಳಕ್ಕೆ ಆಗೋದಿಲ್ಲ, ಯಾಕಂದರೆ ಮಿಡಲ್ ಕ್ಲಾಸಿಗೆ ಅಷ್ಟೊಂದೇನು ಹೆಲ್ಪ್ ಆಗ್ತಿಲ್ಲ. 12 lakhsವರೆಗೂ ನಾವು ಟ್ಯಾಕ್ಸ್ ಕಟ್ಟೋಗಿಲ್ಲ ಅಂದರೆ ಅವ್ರು ಮಿಡಲ್ ಕ್ಲಾಸ್ ಆಗೋದಿಲ್ಲವಲ್ಲ. ಸೊ ಕೆಲವೊಂದು ಪಾಯಿಂಟ್ಸ್ ಏನು ಹೇಳಿದಾರೋ ಅದು ಓಕೆ ಅಂತ ಅನಿಸೋದಿಲ್ಲ. ಈಗ ಕಂಪೇರ್ ಮಾಡಿದ್ರೆ ಬೆಂಗಳೂರು ನಮ್ಮದು IT ಸಿಟಿ ಅಂತ 50% ಇಂಡಿಯಾದಲ್ಲಿ ಕಂಪೇರ್ ಮಾಡಿದರೆ 60% ರಫ್ತು ನಮ್ಮಲ್ಲೇ ಇದೆ. ನಾವೇ ಕೊಡುಗೆಯನ್ನು ಕೊಡ್ತೀವಿ IT ಇಂಡಸ್ಟ್ರಿಗೆ. ಆದರೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಾವು ಬೆಂಗಳೂರವರಾಗಿ ಇಟ್ಕೊಂಡಿದ್ವಿ, ನಮಗೆ ಸಿಕ್ಕಿಲ್ಲ. ಅದರ ಬದಲಾಗಿ ಬಿಹಾರಕ್ಕೆ ಸಿಕ್ಕಿದೆ. ಏನು ಹೇಳ್ತೀರಾ ಮೇಡಮ್? ಇದ್ರ ಬಗ್ಗೆ ಬೇಜಾರಿದೆ. ನಾವು IT ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಇದ್ರ ಬಗ್ಗೆ ತೀರಾ ಬೇಜಾರಿದೆ. ಆ್ಯಂಡ್ ನಾವು ಟ್ಯಾಕ್ಸ್ ಪೇ ಮಾಡ್ತಾನೆ ಇದ್ದೀವಲ್ವಾ. ನಾವು ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ ಇದರಲ್ಲಿ. ಬಿಕಾಸ್ ನೀವು ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇದೆ ಈ ಥರ ಟ್ಯಾಕ್ಸಿಂದ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲನೂ. ಬಟ್ ಏನು ಅದರಿಂದ ಹೆಲ್ಪ್ ಅಂತೂ ಆಗ್ತಿಲ್ಲ. ಮಾತಾಡ್ತಾನೆ ಇದ್ದಾರೆ, ಅವ್ರು ಮಾಡೋದು ಮಾಡ್ತಾನೆ ಇದ್ದಾರೆ. ಸೊ ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ ನಾವು ಮಾತಾಡೋದ್ರಿಂದನೂ. ಬಟ್ ಗೊತ್ತು ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಎಷ್ಟು ಏನಾಗ್ತಿದೆ ಮತ್ತು ಬಿಹಾರಲ್ಲಿ ಏನಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಬಿಹಾರ್ಗೆ ಸಪೋರ್ಟ್ ಮಾಡಿ ಇಲ್ಲಿಗೇನು ಕೊಟ್ಟಿಲ್ಲ ಅಂದರೆ ಅದು ತೀರಾ ಬೇಜಾರಾಗುತ್ತೆ ನಮಗೆ. ಈಗ ನಾವು ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಎಜುಕೇಷನ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ನಿಮ್ಮ ಥಿಂಕಿಂಗಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿದ್ರಿ ನೀವು? ಏನೆಲ್ಲ ಬರಬೇಕು ಇತ್ತು ಅಂದ್ಕೊಂಡಿದ್ರಿ? ಎಜುಕೇಷನ್ ಆಗಿರ್ಬೋದು, IT ಫೀಲ್ಡ್ ಆಗಿರ್ಬೋದು, ಅಥವಾ ಈಗ ಕೃಷಿ ಆಗಿರ್ಬೋದು, ಏನು ಹೇಳ್ತೀರಾ ಮೇಡಮ್? ಎಜುಕೇಷನ್ ವೈಸಲ್ಲಿ ಸರ್ ಪ್ರೈವೇಟ್ ಸ್ಕೂಲ್ಸ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾನಿದೆ, ನೋಡ್ತಾನೆ ಇದ್ದಾರೆ. ಫೀಸ್ ಅಂತೂ ಕಟ್ಟೋದಕ್ಕೆ ಆಗಲ್ಲ, ಆ ಮಟ್ಟಿಗೆ ಬೆಳೀತಾನೆ ಇದೆ ಫೀಸ್ ಸ್ಟ್ರಕ್ಚರ್ ಎಲ್ಲ. ನಾನು ಗೌರ್ಮೆಂಟ್ ಸ್ಕೂಲ್ಸ್ ಮೇ ಬಿ ಇಂಪ್ರೂವೈಸ್ ಮಾಡ್ಬೋದು ಅವರು, ಆಗ ಪ್ರೈವೇಟೈಸೇಷನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಸೆಂಟ್ರಲ್ ಬಜೆಟ್ ಮಂಡನೆ ಆಗಿದೆ. ಜನಸಾಮಾನ್ಯರಿಂದ ಅಭಿಪ್ರಾಯವನ್ನು ಪಡ್ಕೊಳ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಇವತ್ತಿನ ಸೆಂಟ್ರಲ್ ಬಜೆಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಒಳ್ಳೆ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ? ಕೆಲವೊಂದು ಪಾಯಿಂಟ್ಸ್ ಓಕೆ ಥರ ಇದೆ, ಕೆಲವರಿಗೆ ಹೆಲ್ಪ್ ಆಗುತ್ತೆ. ಬಟ್ ಕೆಲವೊಂದು ಪಾಯಿಂಟ್ಸ್ ತೊಗೊಳಕ್ಕೆ ಆಗೋದಿಲ್ಲ, ಯಾಕಂದರೆ ಮಿಡಲ್ ಕ್ಲಾಸಿಗೆ ಅಷ್ಟೊಂದೇನು ಹೆಲ್ಪ್ ಆಗ್ತಿಲ್ಲ. 12 lakhsವರೆಗೂ ನಾವು ಟ್ಯಾಕ್ಸ್ ಕಟ್ಟೋಗಿಲ್ಲ ಅಂದರೆ ಅವ್ರು ಮಿಡಲ್ ಕ್ಲಾಸ್ ಆಗೋದಿಲ್ಲವಲ್ಲ. ಸೊ ಕೆಲವೊಂದು ಪಾಯಿಂಟ್ಸ್ ಏನು ಹೇಳಿದಾರೋ ಅದು ಓಕೆ ಅಂತ ಅನಿಸೋದಿಲ್ಲ. ಈಗ ಕಂಪೇರ್ ಮಾಡಿದರೆ ಬೆಂಗಳೂರು ನಮ್ಮದು IT ಸಿಟಿ ಅಂತ 50% ಇಂಡಿಯಾದಲ್ಲಿ ಕಂಪೇರ್ ಮಾಡಿದರೆ 60% ರಫ್ತು ನಮ್ಮಲ್ಲೇ ಇದೆ. ನಾವೇ ಕೊಡುಗೆಯನ್ನು ಕೊಡ್ತೀವಿ IT ಇಂಡಸ್ಟ್ರಿಗೆ. ಆದರೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಾವು ಬೆಂಗಳೂರವರಾಗಿ ಇಟ್ಕೊಂಡಿದ್ವಿ, ನಮಗೆ ಸಿಕ್ಕಿಲ್ಲ. ಅದರ ಬದಲಾಗಿ ಬಿಹಾರಕ್ಕೆ ಸಿಕ್ಕಿದೆ. ಏನು ಹೇಳ್ತೀರಾ ಮೇಡಮ್? ಇದ್ರ ಬಗ್ಗೆ ಬೇಜಾರಿದೆ. ನಾವು IT ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಇದ್ರ ಬಗ್ಗೆ ತೀರಾ ಬೇಜಾರಿದೆ. ಆ್ಯಂಡ್ ನಾವು ಟ್ಯಾಕ್ಸ್ ಪೇ ಮಾಡ್ತಾನೆ ಇದ್ದೀವಲ್ವಾ. ನಾವು ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ ಇದರಲ್ಲಿ. ಬಿಕಾಸ್ ನೀವು ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇದೆ ಈ ಥರ ಟ್ಯಾಕ್ಸಿಂದ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲನೂ. ಬಟ್ ಏನು ಅದರಿಂದ ಹೆಲ್ಪ್ ಅಂತೂ ಆಗ್ತಿಲ್ಲ. ಮಾತಾಡ್ತಾನೆ ಇದ್ದಾರೆ, ಅವ್ರು ಮಾಡೋದು ಮಾಡ್ತಾನೆ ಇದ್ದಾರೆ. ಸೊ ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ ನಾವು ಮಾತಾಡೋದ್ರಿಂದನೂ. ಬಟ್ ಗೊತ್ತು ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಎಷ್ಟು ಏನಾಗ್ತಿದೆ ಮತ್ತು ಬಿಹಾರಲ್ಲಿ ಏನಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಬಿಹಾರ್ಗೆ ಸಪೋರ್ಟ್ ಮಾಡಿ ಇಲ್ಲಿಗೇನು ಕೊಟ್ಟಿಲ್ಲ ಅಂದರೆ ಅದು ತೀರಾ ಬೇಜಾರಾಗುತ್ತೆ ನಮಗೆ. ಈಗ ನಾವು ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಎಜುಕೇಷನ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ನಿಮ್ಮ ಥಿಂಕಿಂಗಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿದ್ರಿ ನೀವು? ಏನೆಲ್ಲ ಬರಬೇಕು ಇತ್ತು ಅಂದ್ಕೊಂಡಿದ್ರಿ? ಎಜುಕೇಷನ್ ಆಗಿರ್ಬೋದು, IT ಫೀಲ್ಡ್ ಆಗಿರ್ಬೋದು, ಅಥವಾ ಈಗ ಕೃಷಿ ಆಗಿರ್ಬೋದು, ಏನು ಹೇಳ್ತೀರಾ ಮೇಡಮ್? ಎಜುಕೇಷನ್ ವೈಸಲ್ಲಿ ಸರ್ ಪ್ರೈವೇಟ್ ಸ್ಕೂಲ್ಸ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾನಿದೆ, ನೋಡ್ತಾನೆ ಇದ್ದಾರೆ. ಫೀಸ್ ಅಂತೂ ಕಟ್ಟೋದಕ್ಕೆ ಆಗಲ್ಲ, ಆ ಮಟ್ಟಿಗೆ ಬೆಳೀತಾನೆ ಇದೆ ಫೀಸ್ ಸ್ಟ್ರಕ್ಚರ್ ಎಲ್ಲ. ನಾನು ಗೌರ್ಮೆಂಟ್ ಸ್ಕೂಲ್ಸ್ ಮೇ ಬಿ ಇಂಪ್ರೂವೈಸ್ ಮಾಡ್ಬೋದು ಅವರು, ಆಗ ಪ್ರೈವೇಟೈಸೇಷನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.